ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಪುರಾತನವಾದ ದೇವಸ್ಥಾನ ಇದು. ಈ ದೇವಸ್ಥಾನಕ್ಕೆ ಒಂದು ಇತಿಹಾಸ ಇದೆ. ಈ ದೇವಸ್ಥಾನ ವರ್ಷಕ್ಕೊಂದ್ಸತಿ ರಥೋತ್ಸವ ನಡೀತದೆ. ಲಕ್ಷಾಂತರ ಭಕ್ತರು ಈ ದೇವಸ್ಥಾನಕ್ಕೆ ಬರ್ತಾರೆ. ಏನು ಲಕ್ಷ್ಮೀ ನರಸಿಂಹಸ್ವಾಮಿನ ಪೂಜೆ ಮಾಡಿದ್ರೆ ಯಾವುದೇ ಒಂದು ಅಹಿತಕರ ಘಟನೆ ನಡೆಯೋದಿಲ್ಲ ಅಂತ ಒಂದು ವಾಡಿಕೆ ಇದೆ. ಈ ದೇವಸ್ಥಾನದಲ್ಲಿ ವರ್ಷವೂ ಜಾತ್ರೆಯಲ್ಲಿ ದೇವರ ಕಂಬಕ್ಕೆ ಮೇಲೇರಿ ಪೂಜಾರರು ಆ ದೇವ್ರಿಗೆ ಏನು ಕರ್ನಾಟಕದಲ್ಲಿ ಇಡೀ ದೇಶದಲ್ಲಿ ಏನಾಗುತ್ತೆ ಅಂತ ಲಕ್ಷ್ಮೀ ನರಸಿಂಹಸ್ವಾಮಿ ಹೇಳ್ತಾನೆ. ಈ ಕಡೆ ಮಳೆ ಆಗ್ತದೆ, ಈ ಕಡೆ ಬೆಳೆ ಆಗ್ತದೆ ಅಂತ ಲಕ್ಷ್ಮೀ ನರಸಿಂಹಸ್ವಾಮಿ ಅಂತೆ. ಅಂಥ ಪವಾಡ ಪುರುಷ ಲಕ್ಷ್ಮೀ ನರಸಿಂಹಸ್ವಾಮಿ ಹತ್ತುಗುಪ್ಪೆಯಲ್ಲಿ ಈ ಸುತ್ತಮುತ್ತಲಿನ ಜನ, ಕರ್ನಾಟಕದ ಬೆಂಗಳೂರಿನ ಎಲ್ಲ ಜನತೆಗಳು ಒಳ್ಳೇದು ಮಾಡ್ತಾವನೆ. ಲಕ್ಷ್ಮೀ ನರಸಿಂಹಸ್ವಾಮಿ ಅದ್ಭುತ. ಇಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ತುಂಬ ಪುರಾತನವಾದದ್ದು. ಇಲ್ಲಿ ತುಂಬ ಚೆನ್ನಾಗಿ ಪೂಜೆಗಳು ನಡೆಯುತ್ತೆ. ಮತ್ತು ಇಲ್ಲಿ ತುಂಬ ನಾವು ಬೇಡ್ಕೊಂಡಿದ್ದೆಲ್ಲ ನಡೆದಿದೆ, ಆಗುತ್ತೆ. ಒಂದು ನಂಬಿಕೆ. ಇಲ್ಲಿ ಜಾತ್ರೆಗಳು ನಡೆಯುತ್ತೆ ವರ್ಷಕ್ಕೊಂದ್ಸಲ, ತುಂಬ ಚೆನ್ನಾಗಿರುತ್ತೆ. ತುಂಬ ವರ್ಷದಿಂದ ಬರ್ತಾಯಿದ್ದೀವಿ. ಲಕ್ಷ್ಮೀ ನರಸಿಂಹಸ್ವಾಮಿ ತುಂಬ ಎಲ್ಲರಿಗೂ ಅನುಕೂಲ ಮಾಡಿಕೊಟ್ಟೈತೆ. ನಾವೇನು ಅಂದ್ಕೊಂಡಿದ್ದೇವೆ ಅದೆಲ್ಲ ಒಳ್ಳೆಯದಾಗೈತೆ. ಸುಮಾರು ನಾವು ಒಂದು 10 ವರ್ಷದಿಂದ ಬರ್ತಾಯಿದ್ದೀವಿ. ತುಂಬ ಏನೇ ಅಂದ್ಕೊಂಡ್ರು ಅದುಗಳಿಗೆ ನಮ್ಗೆ ಆಗುತ್ತೆ. ಅದು ಜಾತ್ರೆ ತುಂಬ ಚೆನ್ನಾಗಾಗುತ್ತೆ. ತುಂಬ ಜನ ಸೇರ್ತಾರೆ, ತುಂಬ ಜನಗಳು ಬರ್ತಾರೆ. ತುಂಬ ಯಾರು ಏನು ಅಂದ್ಕೊಂಡ್ರು ಅದಾಗುತ್ತೆ, ಒಳ್ಳೆಯದಾಗುತ್ತೆ. ಸ್ವಾಮಿ ಸನ್ನಿಧಿ ತುಂಬ ಒಳ್ಳೆ ಅನುಕೂಲವಾದ ದಿನ ಇದು. ನಾವು ಯಾವಾಗೂ ಪ್ರತಿ ಮಂಗಳವಾರ ತಪ್ಪಲ್ಲ, ಪ್ರತಿ ಮಂಗಳವಾರ ದೇವಸ್ಥಾನಕ್ಕೆ ಬಂದೇ ಬರ್ತೀವಿ. ನಾವು ಬಂದು ಪೂಜೆ ಮಾಡಿ ಆರತಿ ಮಾಡಿ ಹೋಗ್ತೀವಿ. ನಾನಿಲ್ಲಿ ಪ್ರತಿ ಮಂಗಳವಾರ ಬೆಳಗ್ಗೆ ಇಲ್ಲಿ ದರ್ಶನ ಮಾಡ್ಕೊಂಡು ನಾನು ಆಫೀಸ್ಗೆ ಹೋಗೋದು. ಇದು ತುಂಬ ಪುರಾತನವಾದ ದೇವಸ್ಥಾನ. ಬೆಂಗಳೂರಲ್ಲೇ ಇದು ತುಂಬ ಪುರಾತನವಾಗಿದೆ. ಇಲ್ಲಿ ಬಂದು ಭಕ್ತಾದಿಗಳು ಏನೇ ಬೇಡ್ಕೊಂಡ್ರು ಏನೇ ಹೇಳಿದ್ರು ಇದು ತುಂಬ ಕರುಣಿಸ್ತದೆ. ಮತ್ತು ಇಲ್ಲಿ ಪ್ರತಿ ತಿಂಗಳು ಸಾಮೂಹಿಕ ಕಲ್ಯಾಣೋತ್ಸವ ಮಾಡ್ತಾರೆ. ಇಲ್ಲಿ ಸಾಮೂಹಿಕ ಕಲ್ಯಾಣೋತ್ಸವ ಮಾಡಿದ್ರೆ ಮದುವೆ ಆಗೋದಾಗಲಿ, ಇಲ್ಲ ಮನೆ ಕಟ್ಟೋದಾಗಲಿ, ಇಲ್ಲ ಸೈಟ್ ತೊಗೊಳ್ಳೋದೇ ಆಗಲಿ, ಏನಾದರೂ ಸರಿ ಈ ಲಕ್ಷ್ಮೀ ನರಸಿಂಹಸ್ವಾಮಿ ತುಂಬ ನೆರವೇರಿಸ್ತಾರೆ. ಮತ್ತು ಇಲ್ಲಿ ಪ್ರತಿ ವರ್ಷ ಒಂದು ಬ್ರಹ್ಮ ರಥೋತ್ಸವ ನಡೀತದೆ. ಪ್ರತಿ ವರ್ಷದಲ್ಲಿ ಆ ಬ್ರಹ್ಮ ರಥೋತ್ಸವದಲ್ಲಿ ತುಂಬ ಜನ ಸೇರ್ತಾರೆ. ಮತ್ತು ಇಲ್ಲಿ ಮಾರ್ಮಣಿಕರಿಂದನೂ ನಡೀತದೆ. ಅದೇನೇ ಹೇಳಿದ್ರು ಅದು ನಿಜವಾಗ್ತದೆ. ಇದು ನಾವು ಕಂಡಂಥ ತುಂಬ ಪುರಾತನವಾದ ದೇವಸ್ಥಾನ ಇದು. ಏನೇ ಕೇಳಿದ್ರು ಏನೇ ಮಾಡಿದ್ರು, ಮಕ್ಕಳಿಗಾಗಲಿ ಪ್ರಮೋಷನ್ ಆಗಲಿ, ಇವಾಗ ನನಗೂ ಪ್ರಮೋಷನ್ ಇರಲಿಲ್ಲ. ಅವಾಗ ಇಲ್ಲಿ ಬಂದು ಪ್ರಮೋಷನ್ಗೆ ಒಂದು ಕೇಳಿಕೊಂಡೆ, ಪ್ರಮೋಷನ್ ಆಗ್ತು. ಯಾರೋ ಹಿಂಗೆ ಕೇಳಿದ್ರು ಒಂದು ಸೌತೆಕಾಯಿ ದಾನ ಕೊಡಿ ಅಂತ. ನಾನು ಪ್ರತಿ ಮಂಗಳವಾರ ಬಂದು ಇಲ್ಲಿ ಸೌತೆಕಾಯಿ ದಾನ ಕೊಡೋದಾಗಲಿ ಏನೋ ಒಂದು ಮಾಡ್ತಾಯಿದ್ದೀನಿ. ಆ ದೇವಸ್ಥಾನಕ್ಕೆ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ದಿವಸ ಚೆನ್ನಾಗಿ ಪೂಜೆ ಕೂಡ ನಡೆಯುತ್ತೆ. ಪ್ರತಿ ಶುಕ್ರವಾರ ಆಯಿತು ಮಂಗಳವಾರ ಆಯಿತು ಭೇಟಿ ಕೊಟ್ಟು ಹೋಗೋದ್ರಿಂದ ನಮಗೂ ಕೂಡ ಒಂಥರ ನೆಮ್ಮದಿ ಬರೋದ್ರಿಂದ. ನಾವು ಹಳ್ಳಿಲಿದ್ದಾಗ ಅಲ್ಲಿ ಒಂದು ಸ್ವಲ್ಪ ಆಚರಣೆ ಜಾಸ್ತಿನೇ ಮಾಡ್ತಾಯಿದ್ವಿ. ಸಿಟಿ ಅಂದರೆ ಈ ಥರ ಆಚರಣೆ ಇರಲ್ಲಪ್ಪ ಅಂತ ಇದ್ವಿ. ಬಟ್ ಇಲ್ಲಿ ಬಂದು ನೋಡಿದಾಗ ಅಲ್ಲಿ ಹಳ್ಳೀಲಿ ಹೆಂಗೆ ವಿಜೃಂಭಣೆಯಿಂದ ಹೆಂಗೆ ಆಚರಣೆ ಮಾಡ್ತೀವೋ ಪ್ರತಿ ಹಬ್ಬ ಇಲ್ಲಿ ಕೂಡ ಸಿಟಿಲಿ ಆ ಥರ ಮಾಡೋದನ್ನು ಪ್ರತಿ ಮಂಗಳವಾರಕ್ಕೊಂದು ಸಾರಿ ಇಲ್ಲಿ ವೀರಭದ್ರೇಶ್ವರ ದೇವಸ್ಥಾನ ನೋಡ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ, ಪವರ್ಫುಲ್ ದೇವಸ್ಥಾನ. ನೀವು ಕೂಡ ಒಂದು ಸಾರಿ ಬಂದು ದರ್ಶನ ಪಡ್ಕೊಂಡು ಹೋಗಿ ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು 35 ವರ್ಷದಿಂದ ಈ ದೇವಸ್ಥಾನಕ್ಕೆ ಬರ್ತಾಯಿದ್ದೀನಿ. ಆಗ ಈ ದೇವಸ್ಥಾನ ಅಷ್ಟಾಗಿ ಇಂಪ್ರೂವ್ಮೆಂಟ್ ಇರಲಿಲ್ಲ. ಎಲ್ಲ ಕಲ್ಲಿನ ಕಂಬಗಳು, ಎಲ್ಲ ಪುರಾತನ ದೇವಸ್ಥಾನ ಇದು. ಈಗೀಗ ಪೂರ್ತಿ ದೇವಸ್ಥಾನನ ನವೀಕರಣ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಈಗಂತೂ ಪೇಂಟಿಂಗ್ ಎಲ್ಲ ಹೊಸದಾಗಿ ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ಜಾತ್ರೆ ತುಂಬ ಚೆನ್ನಾಗಿ ನಡೀತು. ಈ ಸಲ ಬ್ರಹ್ಮರಥೋತ್ಸವ, ಕಲ್ಯಾಣೋತ್ಸವ ಎಲ್ಲ ತುಂಬ ಚೆನ್ನಾಗಿ ನಡೀತು. ಇಲ್ಲಿ ಆಗಾಗ ತಿಂಗಳಿಗೊಂದ್ಸಲಿ ಕಲ್ಯಾಣೋತ್ಸವ ಎಲ್ಲ ನಡೀತಾ ಇರುತ್ತೆ ಸಾಮೂಹಿಕವಾಗಿ. ಯಾರು ಬೇಕಾದ್ರೂ ಮಾಡಿಸ್ಬೋದು. ಈ ದೇವಸ್ಥಾನಕ್ಕೆ ಬರೋಕ್ಕೆ ಶುರು ಮಾಡಿ ಸುಮಾರು ಒಂದು 5-6 ವರ್ಷದಿಂದ ಬರ್ತಾಯಿದ್ದೀನಿ. ಇಲ್ಲಿ ತುಂಬ ಹಳೆ ಇತಿಹಾಸ ಹೊಂದಿದೆ. 800 ವರ್ಷದ ಹಳೆ ದೇವಸ್ಥಾನ. ಇಲ್ಲಿ ಬರೋದ್ರಿಂದ ನನಗಂತೂ ತುಂಬ ಪಾಸಿಟಿವಿಟಿ ಬಂದಿದೆ. ಆ್ಯಂಡ್ ನಮ್ಮ ಕೆಲಸಗಳು ಏನು ಅಂದ್ಕೊಂಡ್ರೂ ಆಗಿದೆ. ದೇವಸ್ಥಾನ ಸರೌಂಡಿಂಗು ಅಷ್ಟೇ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತುಂಬ ಇತಿಹಾಸ ಹೊಂದಿರೋದ್ರಿಂದ ನಮಗೆ ಏನು ಅಂದ್ಕೊಂಡ್ರೂ ಅದು ಕೆಲಸಗಳು ತುಂಬ ಚೆನ್ನಾಗಾಗಿದೆ. ಈ ದೇವಸ್ಥಾನ ತುಂಬ ಒಳ್ಳೇದು ಮಾಡಿದೆ. ಮಂಗಳವಾರ ಬಂದು ನಾವು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ. ಅಭಿಷೇಕಕ್ಕೆ ಬಂದರೆ ಶ್ರೇಷ್ಠವಾದದ್ದು. ಚೆನ್ನಾಗಿದೆ ದೇವಸ್ಥಾನ. ನಾವು ಬರ್ತಾ ಇರ್ತೀವಿ. ಈ ದೇವಸ್ಥಾನ ನಾವು ಏನೇ ಸಂಕಲ್ಪ ಮಾಡೋದು ಅದು ನೆರವೇರುತ್ತೆ.